ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏಷ್ಯಾದಲ್ಲಿ ಮತ್ತೊಂದು ಯುದ್ಧ ಆಗಲಿ ಅಂತ ಅಮೆರಿಕ ಬಯಸ್ತಾ ಇದೆಯಾ? ಅದಕ್ಕೆ ಬೇಕಾದ ಬೆಂಕಿ, ಪೆಟ್ರೋಲು ಎಲ್ಲವನ್ನೂ ಅಮೆರಿಕ ಸುರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಚೈನಾ ಈ ಭಾಗದಲ್ಲಿ ಯಾವ ದೇಶದ ಜೊತೆಗೆ ಬೇಕಾದರೂ ಕಾದಾಟಕ್ಕೆ ನಿಲ್ಲಲಿ ಅನ್ನೋದು ಅಮೆರಿಕದ ಬಯಕೆನಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ನ್ಯಾನ್ಸಿ ಪೆಲೋಸಿ ಹಾಗೂ ಅಮೆರಿಕದ ಸಂಸದರ ತಂಡ ಭಾರತಕ್ಕೆ ಕೊಟ್ಟ ಭೇಟಿ. ಮತ್ತೊಂದು ಕಡೆ ಚೈನಾ ಕೂಡ ಸುಮ್ಮನೆ ಏನು ಕೂತಿಲ್ಲ. ಭಾರತದ ಗಡಿಯಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಮಾಡಿದ್ರಲ್ಲ, ಅದೇ ಥರದ ಕೃತ್ಯವನ್ನ ಈಗ ಚೈನಾ ಫಿಲಿಪೀನ್ಸ್ ಸಮುದ್ರದಲ್ಲಿ ಮಾಡಿದೆ. ಹಾಗಾದ್ರೆ ಅಮೆರಿಕ ಏನು ಬಯಸ್ತಾ ಇದೆ, ಚೈನಾ ಏನು ಮಾಡೋದಕ್ಕೆ ಹೋಗ್ತಾ ಇದೆ, ಅದರ ಪರಿಣಾಮಗಳು ಭಾರತದ ಮೇಲೆ ಏನಾಗಲಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕದ ಹಿರಿಯ ರಾಜಕಾರಣಿಗಳ ನಿಯೋಗವೊಂದು ಭಾರತದ ಧರ್ಮಶಾಲಾಗೆ ಬಂದಿದೆ. ಅಲ್ಲವರು ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಅವರನ್ನು ಭೇಟಿ ಮಾಡಿದ್ದಾರೆ. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಲೈ ಲಾಮಾಗೆ ಸನ್ಮಾನ ಮಾಡಿದ್ದಾರೆ. ಇದಿಷ್ಟೇ ಆದರೆ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ದಲೈ ಲಾಮಾ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಟಿಬೆಟ್ನ ಬೌದ್ಧರ ಮಹಾಗುರು, ಜೊತೆಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಅವರನ್ನು ಯಾವುದೇ ದೇಶದ ನಿಯೋಗ ಬೇಕಾದರೂ ಬಂದು ಭೇಟಿ ಮಾಡಬಹುದು, ಆಶೀರ್ವಾದ ಪಡ್ಕೊಂಡು ಹೋಗಬಹುದು. ಆದರೆ ಇಲ್ಲಿ ಈ ಭೇಟಿ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಅಲ್ಲಿಗೆ ಬಂದದ್ದು ಅಮೆರಿಕ ಸಂಸತ್ತಿನ ಮಾಜಿ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ. ಈ ಹಿಂದೆ ತೈವಾನ್ಗೆ ಭೇಟಿ ಕೊಟ್ಟು ತೈವಾನ್ ಮತ್ತು ಚೈನಾ ಎರಡನ್ನೂ ಯುದ್ಧದ ಬಾಗಿಲಿಗೆ ತಂದಿಟ್ಟು ಜಗತ್ತನ್ನ ಆತಂಕಕ್ಕೆ ತಳ್ಳಿದ್ರಲ್ಲ, ಅದೇ ನ್ಯಾನ್ಸಿ ಪೆಲೋಸಿ. ಇನ್ನು ಇಲ್ಲಿ ಕೂಡ ಆಕೆ ಅದೇ ಕೆಲಸ ಮಾಡಿದ್ದಾರೆ. ದಲೈ ಲಾಮಾ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕೆ ಒಂದು ಭಾಷಣ ಮಾಡಿದ್ದಾರೆ. ದಲೈ ಲಾಮಾ ಅವರ ವರ್ಚಸ್ಸು, ಅವರ ಪರಂಪರೆಗಳು ದೀರ್ಘಕಾಲದವರೆಗೆ ಉಳಿಯಲಿವೆ. ಆದರೆ ಚೈನಾ ಅಧ್ಯಕ್ಷರೇ, ನಿಮ್ಮ ಕಥೆ ಇನ್ನು ಮುಗೀತು ಅಂತ ಹೇಳಿದ್ದಾರೆ. ನಿಮ್ಮ ಕೃತ್ಯಗಳನ್ನು ಇನ್ನು ಮುಂದೆ ಜಗತ್ತು ಗೌರವಿಸುವುದಿಲ್ಲ ಅಂತ ಅಬ್ಬರಿಸಿದ್ದಾರೆ. ಇದು ಯಾವುದೋ ಚುನಾವಣಾ ಭಾಷಣದಲ್ಲಿ ಯಾರೋ ರಾಜಕಾರಣಿ ಹೀಗೆಲ್ಲ ಮಾತಾಡಿದರೆ ಅದಕ್ಕೆ ದೊಡ್ಡ ಮಹತ್ವ ಕೊಡಬೇಕಾದ ಅಗತ್ಯ ಏನಿರೋದಿಲ್ಲ. ಆದರೆ ಇಲ್ಲಿ ಮಾತಾಡಿದ್ದು ಚಿಲ್ಲರೆ ರಾಜಕಾರಣಿ ಅಲ್ಲ, ಅಮೆರಿಕ ಸಂಸತ್ತಿನ ಮಾಜಿ ಸ್ಪೀಕರ್, ಡೆಮೊಕ್ರೆಟಿಕ್ ಪಕ್ಷದ ಹಿರಿಯ ನಾಯಕಿ. ಹೀಗಾಗಿ ಈ ಮಾತುಗಳಿಗೆ ಮಹತ್ವ ಸಿಗ್ತಾ ಇದೆ. ಹಾಗೆ ಅಲ್ಲಿ ಅಮೆರಿಕದ ನಿಯೋಗ ದಲೈ ಲಾಮಾ ಅವರಿಗೆ ಪ್ರಮೋಟಿಂಗ್ ಎ ರೆಸಲ್ಯೂಷನ್ ಟು ದ ಟಿಬೆಟ್ ಚೀನಾ ಡಿಸ್ಪ್ಯೂಟ್ ಆಕ್ಟ್ ಅಥವಾ ರಿಸಾಲ್ವ್ ಟಿಬೆಟ್ ಆಕ್ಟ್ ನ ಪ್ರತಿಯೊಂದನ್ನು ಕೊಟ್ಟಿದೆ. ಈ ರಿಸಾಲ್ವ್ ಟಿಬೆಟ್ ಆಕ್ಟ್ ಅನ್ನೋದು ಇತ್ತೀಚೆಗೆ ಅಮೆರಿಕ ಸಂಸತ್ತಲ್ಲಿ ಉಭಯ ಪಕ್ಷಗಳು ಅಂದರೆ ಡೆಮೊಕ್ರೆಟಿಕರು ಹಾಗೂ ರಿಪಬ್ಲಿಕನ್ನರು ಕೂಡಿ ಮಂಡಿಸಿದ ಮತ್ತು ಅಂಗೀಕರಿಸಿದ ಒಂದು ಮಸೂದೆ. ಇದು ಚೈನಾ ಹಾಗೂ ಟಿಬೆಟ್ ನಡುವೆ ಮಾತುಕತೆಗಳನ್ನು ಪ್ರೋತ್ಸಾಹಿಸುತ್ತೆ. ಟಿಬೆಟ್ಗೆ ಸ್ವಾಯತ್ತತೆಯನ್ನು ಕೊಡಬೇಕು, ಅಲ್ಲಿನ ಸಂಸ್ಕೃತಿ, ಭಾಷೆ, ಸಂಪ್ರದಾಯ, ಧಾರ್ಮಿಕ ಆಚರಣೆಗಳನ್ನು ಉಳಿಸುವ ಮತ್ತು ಸ್ವಯಂ ಆಡಳಿತ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ದಲೈ ಲಾಮಾ ಅವರ ಬೇಡಿಕೆ ಏನಿದೆ ಅದನ್ನು ಈ ಆಕ್ಟ್ ಬೆಂಬಲಿಸುತ್ತೆ. ಮತ್ತು ಟಿಬೆಟ್ನಲ್ಲಿನ ಮಾನವ ಹಕ್ಕುಗಳ ಪುನರ್ ಪ್ರತಿಷ್ಠಾಪನೆಗೆ ಹಾಗೂ ಟಿಬೆಟನ್ನರ ಸ್ವಾಯತ್ತತೆಗಾಗಿ ಟಿಬೆಟ್ ಜೊತೆ ಚೈನಾ ಮಾತುಕತೆಗಳನ್ನು ನಡೆಸಬೇಕು. ಬೇಕಿದ್ರೆ ನಾವು ಅಂದರೆ ಅಮೆರಿಕಾದವರು ಅದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ, ಮಾತುಕತೆಗೆ ಬೇಕಾದ ವಾತಾವರಣವನ್ನು, ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಈ ರಿಸಾಲ್ವ್ ಟಿಬೆಟ್ ಆಕ್ಟ್ ಅನ್ನೋದು ಈಗಾಗಲೇ ಅಮೆರಿಕದ ಎರಡೂ ಸದನಗಳಲ್ಲಿ ಅಂಗೀಕಾರವನ್ನು ಪಡ್ಕೊಂಡಿದ್ದು, ಅಧ್ಯಕ್ಷ ಬಿಡೆನ್ ಅವರ ಸಹಿ ಬಿದ್ದರೆ ಇದು ಆಕ್ಟ್ ಆಗಿ ಬದಲಾಗುತ್ತೆ. ಈ ಮಸೂದೆಯ ಪ್ರತಿಯನ್ನ ಡ್ರಾಫ್ಟ್ ಮಾಡಿದವರ ಪೈಕಿ ಒಬ್ಬರಾದ ಅಮೆರಿಕದ ಹಿರಿಯ ಸಂಸದ ಮೈಕೆಲ್ ಮ್ಯಾಕ್ಕೌಲ್ ಅವರೇ ಇದನ್ನು ದಲೈ ಲಾಮಾ ಅವರಿಗೆ ಅರ್ಪಿಸಿದ್ದಾರೆ. ಈ ಆಕ್ಟ್ ಮೂಲಕ 2010 ನಂತರ ನೆನೆಗುದಿಗೆ ಬಿದ್ದಿದ್ದ ಟಿಬೆಟ್ ಚೈನಾ ಮಾತುಕತೆಗಳಿಗೆ ಮರುಜೀವ ಕೊಡೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ಅಮೆರಿಕಾಗೆ ನಿಜವಾಗಲೂ ಟಿಬೆಟ್ ಬಗ್ಗೆ ಅಷ್ಟೊಂದು ಕಾಳಜಿ ಇದೆಯಾ? ಈ ಟಿಬೆಟ್ ಅನ್ನೋದು ಚೈನಾದ ಅತಿ ದೊಡ್ಡ ಭೂಭಾಗ. ಚೈನಾದ ಬಹುತೇಕ ನೀರಿನ ಮೂಲ ಕೂಡ ಈ ಟಿಬೆಟ್ ಅಲ್ಲೇ ಇದೆ. ಇದು ಚೈನಾದ ಪಾಲಿಗೆ ಅತ್ಯಂತ ಪ್ರಮುಖ ಪ್ರದೇಶ. ಹೀಗಾಗಿನೇ ಟಿಬೆಟ್ ಅನ್ನ ಆಕ್ರಮಿಸಿಕೊಂಡ ನಂತರ ಅದರ ಹೆಸರನ್ನು ಕೂಡ ಬದಲಾಯಿಸಿರುವ ಚೈನಾ ಈ ಭೂಭಾಗವನ್ನ ಶಿಜಾಂಗ್ ಅಂತ ಕರೆಯುತ್ತೆ. ಇಲ್ಲಿ ಶಿ ಅಂದ್ರೆ ಪಶ್ಚಿಮ ಅಂತ, ಝಾಂಗ್ ಅಂದ್ರೆ ಬಲಿಷ್ಠ ಅಥವಾ ಮಹತ್ವದ ಪ್ರದೇಶ ಅಂತ. ಹೀಗಾಗಿ ಈ ಟಿಬೆಟ್ ಭೂಭಾಗಕ್ಕೆ ಚೈನಾ ಶಿಜಾಂಗ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಇನ್ನು 1950ರಲ್ಲಿ ಚೈನಾ ತುಂಬಾ ಮುಂದಾಲೋಚನೆಯನ್ನು ಇಟ್ಟುಕೊಂಡೆ ಟಿಬೆಟ್ ಅನ್ನ ವಶಪಡಿಸಿಕೊಳ್ತು. ಮೊದಲು ನಾವು ನಿಮ್ಮ ರಕ್ಷಕರು ಅಂತ ಹೇಳ್ತಾ ಬಂದ ಕಮ್ಯುನಿಸ್ಟ್ ಚೈನಾ ಆನಂತರ ನಿಧಾನವಾಗಿ ಟಿಬೆಟ್ ಅನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತಾ ಹೋಯಿತು. ಸ್ವಲ್ಪ ಮಟ್ಟಿಗೆ ಇದನ್ನು ವಿರೋಧಿಸಿದ ಟಿಬೆಟನ್ನರು ಮತ್ತು ದಲೈ ಲಾಮಾ ಅನುಚರರು ಆನಂತರ ಅಲ್ಲಿಂದ ಜೀವ ಉಳಿಸ್ಕೊಳ್ಳೋದಕ್ಕಾಗಿ ಭಾರತದ ಕಡೆಗೆ ಓಡಿ ಬರಬೇಕಾಯಿತು. 1959ರಲ್ಲಿ ದಲೈ ಲಾಮಾ ನಮ್ಮ ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡಿದರು ಮತ್ತು ಅವರಿಗೆ ಧರ್ಮಶಾಲಾದಲ್ಲಿ
ಭಾರತ ಆಶ್ರಯವನ್ನು ಕೊಡಿತು. ಅಷ್ಟೇ ಅಲ್ಲ, ಅವತ್ತು ಟಿಬೆಟ್ನಿಂದ ಬಂದ ಬೌದ್ಧರಿಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಿರಾಶ್ರಿತ ಕ್ಯಾಂಪುಗಳನ್ನು ಮಾಡಿ ಅವರಿರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಾಯಿತು. ಹೀಗವತ್ತು ದಲೈ ಲಾಮಾ ಟಿಬೆಟ್ನಿಂದ ಭಾರತದ ಕಡೆಗೆ ಬಂದ ದಿನಗಳಲ್ಲಿ ಅಮೆರಿಕಾಗೆ ಚೈನಾದ ಮೇಲೆ ಯಾವ ಪ್ರೀತಿಯೂ ಇರಲಿಲ್ಲ. ಅದು ಶೀತಲ ಯುದ್ಧ ಆರಂಭವಾಗ್ತಾ ಇದ್ದ ಕಾಲ. ಚೈನಾದ ಕಮ್ಯುನಿಸ್ಟ್ ನಾಯಕ ಮಾವೋ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಇದು ಅಮೆರಿಕಾದ ಆತಂಕಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಅಮೆರಿಕ ಕಮ್ಯುನಿಸ್ಟ್ ಚೈನಾನ ದೂರ ಇಡಿತು. ಹಾಗೆ ಟಿಬೆಟ್ಗೆ ಸಹಾಯ ಮಾಡೋ ಪ್ರಯತ್ನವನ್ನು ಕೂಡ ಅವತ್ತು ಅಮೆರಿಕ ಅಲ್ಲಿ ಮಾಡ್ತು. ಅಲ್ಲಿ ಚೈನಾ ವಿರುದ್ಧ ಹೋರಾಡೋದಕ್ಕೆ ನಿಂತಿದ್ದ ಟಿಬೆಟನ್ ರೆಸಿಸ್ಟೆನ್ಸ್ ಫೋರ್ಸ್ ಇತ್ತಲ್ಲ, ಅದಕ್ಕೆ ಕೂಡ ಅಮೆರಿಕಾದ CIA ತರಬೇತಿಯನ್ನು ಕೊಡ್ತು. ಅವರಿಗೆ ಬೇಕಾದ ಹಣ ಆಯುಧಗಳನ್ನು ಅಮೆರಿಕ ರಹಸ್ಯವಾಗಿ ಕಳುಹಿಸಿಕೊಡ್ತು. ದಲೈ ಲಾಮಾ ಟಿಬೆಟ್ನಿಂದ ಪಲಾಯನ ಮಾಡಿ ಬಂದ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ನಿಂತ ಅಂಗರಕ್ಷಕರ ಪೈಕಿ ಇಬ್ಬರು CIA ತರಬೇತಿ ಪಡೆದವರೇ ಆಗಿದ್ರು. ಗೆಳೆಯರೆ, ಅವತ್ತು CIA ಟಿಬೆಟ್ ಸಮಸ್ಯೆಯನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿತ್ತು ಅಂದರೆ, ಟಿಬೆಟ್ ಭಾಗದಲ್ಲಿ ಚೈನಾ ಹನ್ ಜನಾಂಗವನ್ನು ನೆಲೆಗೊಳಿಸಿ ಅಲ್ಲಿ ಜನಾಂಗೀಯ ಅಸಮತೋಲನ ಉಂಟು ಮಾಡುತ್ತೆ ಮತ್ತು ಟಿಬೆಟ್ನ ಸಂಸ್ಕೃತಿಯನ್ನು ನಾಶ ಮಾಡಿ ಟಿಬೆಟನ್ನರ ಅಸ್ತಿತ್ವವನ್ನೇ ಅಳಿಸಿ ಹಾಕತ್ತೆ ಅನ್ನೋದನ್ನು ಕೂಡ ಅಮೆರಿಕ ಅರ್ಥ ಮಾಡಿಕೊಂಡಿತ್ತು. ಹೀಗಾಗಿ ಅಲ್ಲಿ ಚೈನಾದ ಪ್ರಯತ್ನಗಳನ್ನು ನಾಶ ಮಾಡೋದಕ್ಕೆ, ಚೈನಾದ ಸೇನೆಯನ್ನು ಎದುರಿಸಿ ನಿಲ್ಲೋದಕ್ಕೆ ಒಂದು ಗೆರಿಲ್ಲಾ ಪಡೆಯನ್ನು ಅಮೆರಿಕ ಸಿದ್ಧಪಡಿಸ್ತು. ಅದರ ಹೆಸರು ಚೂಷಿ ಗ್ಯಾಂಗ್ಡರ್ಕ್ ಅಂತ. 1958ರಲ್ಲಿ ಹುಟ್ಟಿದ ಈ ಚೂಷಿ ಗ್ಯಾಂಗ್ಡರ್ಕ್ ಸಂಘಟನೆಗೆ ಬೇಕಾದ ಎಲ್ಲವನ್ನ ಒದಗಿಸಿಕೊಟ್ಟಿದ್ದು ಅಮೆರಿಕಾನೇ. ಆ ಪಡೆಯ ಯೋಧರಿಗೆ ವೇತನವನ್ನು ಕೂಡ ಅಮೆರಿಕಾನೇ ಕೊಡ್ತಾ ಇತ್ತು. ಹಾಗೆ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ದ ದಲೈ ಲಾಮಾ ಅವರಿಗೆ ಅಮೆರಿಕ ಮಾಸಾಶನವನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿತು. ಜೊತೆಗೆ ಟಿಬೆಟ್ ಭಾಗದಲ್ಲಿ ಕಣ್ಣಿಡೋದಕ್ಕೆ ಭಾರತದ ನೆರವನ್ನು ಕೂಡ ಅಮೆರಿಕ ಅವತ್ತು ಪಡ್ಕೊಳ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಭೌಗೋಳಿಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ನಡೆದು ಹೋದವು. ರಿಚರ್ಡ್ ನಿಕ್ಸನ್ ಅಮೆರಿಕಾದ ಅಧ್ಯಕ್ಷರಾದರು. ಹೆನ್ರಿ ಕಿಸಿಂಜರ್ ಅನ್ನು ಮಹಾಬುದ್ಧಿವಂತ ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರು. ಹಾಗೆ ಪಾಕಿಸ್ತಾನದಲ್ಲಿ ಯಾಹಿಯಾ ಖಾನ್ ಅನ್ನು ಅಮೆರಿಕಾದ ಸಾಕುನಾಯಿಯ ಆಡಳಿತ ಶುರುವಾಯಿತು. ಇನ್ನು ಚೈನಾ ಕೂಡ ಅಷ್ಟೊತ್ತಿಗೆ ಸುಸ್ತಾಗಿತ್ತು. ರಷ್ಯಾ ಜೊತೆಗಿನ ಮಾವೋ ಸಂಬಂಧಗಳು ಹಳಿಸೋದಕ್ಕೆ ಶುರುವಾಗಿದ್ವು. ಅಲ್ಲಿ ಲಿಯೋನಾರ್ಡ್ ಬ್ರೆಜ್ನೆವ್ ಬಂದು ಕೂತಿದ್ರು. ಅದಕ್ಕೂ ಮೊದಲೇ ಅಂದರೆ ಜೋಸೆಫ್ ಸ್ಟಾಲಿನ್ ನಂತರ ಬಂದ ನಿಕಿತಾ ಕ್ರುಶ್ಚೇವ್ ಕಾಲದಲ್ಲೇ ಮಾವೋ ರಷ್ಯಾದಿಂದ ನಿಧಾನವಾಗಿ ದೂರ ಸರಿಯೋದಕ್ಕೆ ಶುರು ಮಾಡಿದರು. ರಷ್ಯಾದ ಅಧಿಕಾರಯುತ ಧೋರಣೆ ಮಾವೋಗೆ ಇಷ್ಟ ಆಗಲಿಲ್ಲ. ಆತ ರಷ್ಯಾದಷ್ಟೇ ತನ್ನ ದೇಶ ಕೂಡ ಶಕ್ತಿಶಾಲಿ ಆಗಬೇಕು ಅಂದ್ಕೊಂಡ. ಅದಕ್ಕೆ ಅಮೆರಿಕಾದ ನೆರವನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧನಾದ. ಅಂದರೆ ಮಾವೋ ಝೆಡಾಂಗ್ ರಷ್ಯಾದ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಸಿದ್ಧ ಆದ. ಅದು ಶೀತಲ ಸಮರದ ಕಾಲ. ಪಾಕಿಸ್ತಾನದ ಅಧ್ಯಕ್ಷ ಯಾಹ್ಯಾ ಖಾನನ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಹಾಗೂ ಚೈನಾದ ಮಾತುಕತೆಗೆ ವೇದಿಕೆ ಸಿದ್ಧ ಆಯಿತು. ರಿಚರ್ಡ್ ನಿಕ್ಸನ್ ಅವರನ್ನು ರಹಸ್ಯವಾಗಿ ಚೈನಾಗೆ ಕರ್ಕೊಂಡು ಹೋಗೋ ಕೆಲಸವನ್ನು ಕಿಸಿಂಜರ್ ಮಾಡಿದರು. ಅಲ್ಲಿ ಮಾತುಕತೆಗಳಾದವು. ಅಲ್ಲಿಂದ ವಾಪಸ್ಸು ಬಂದ ಕೂಡಲೇ ಅಮೆರಿಕಾದ ಟಿಬೆಟ್ ನೀತಿಯಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಆಗೋದು. ಅವರು ಟಿಬೆಟ್ಗೆ ಕೊಡ್ತಾ ಇದ್ದ ಎಲ್ಲ ಸಹಾಯವನ್ನು ಏಕಾಏಕಿ ನಿಲ್ಲಿಸಿದ್ರು. 1974ರಲ್ಲಿ ಚೂಷಿ ಗ್ಯಾಂಗ್ಡರ್ಕ್ ಗೊರಿಲ್ಲಾ ಪಡೆ ಇತ್ತಲ್ಲ, ಅದನ್ನು ಕೂಡ ವಿಸರ್ಜಿಸಲಾಯಿತು. ಅಲ್ಲಿಗೆ ಅಮೆರಿಕ ಟಿಬೆಟ್ ಅನ್ನ ನಡು ನೀರಲ್ಲಿ ಕೈಬಿಟ್ಟು ರಷ್ಯಾದ ವಿರುದ್ಧ ತಾನು ನಡೆಸ್ತಾ ಇದ್ದ ಶೀತಲ ಸಮರದಲ್ಲಿ ಚೈನಾನ ತನ್ನ ಪಡೆಗೆ ಸೇರಿಸ್ಕೊಳ್ತು. ಅಲ್ಲಿಗೆ ಟಿಬೆಟ್ ಸ್ವಾತಂತ್ರ್ಯದ ಕನಸನ್ನ ಅಮೆರಿಕ ಬಲಿ ಕೊಡ್ತು. ಅವರಿಗೆ ಮತ್ತೆ ಟಿಬೆಟ್ ಅನ್ನೋದು ನೆನಪಾಗಿದ್ದು, ರಷ್ಯಾದ ಜೊತೆಗಿನ ಶೀತಲ ಸಮರ ಮುಗಿದು ಈ ಚೈನಾ ದೊಡ್ಡದಾಗಿ ಬೆಳೆದು ಅಮೆರಿಕಾಗೆ ಟಕ್ಕರ್ ಕೊಡುವ ನಿಟ್ಟಲ್ಲಿ ತಾನು ಕೂಡ ವಿಶ್ವದ ಬಿಗ್ ಬ್ರದರ್ ಆಗಬೇಕು ಅಂತ ಹೊರಡ್ತಲ್ಲ, ಆಗ ಅಮೆರಿಕ ಹಾಗೂ ಚೀನಾದ ನಡುವೆ ಟ್ರೇಡ್ ವಾರ್ ಶುರುವಾದ ನಂತರ ಅವರಿಗೆ ಈ ಟಿಬೆಟ್ನ ನೆನಪು ಮತ್ತಾಗೋದಕ್ಕೆ ಶುರುವಾಯಿತು. ಈಗ ಚೈನಾ ತೈವಾನ್ ವಿಷಯದಲ್ಲಿ ಕಾಲು ಕೆರಿತಾ ಇದೆ, ಫಿಲಿಪೈನ್ಸ್ನ ವಿಷಯದಲ್ಲಿ ಕುಣಿತಾ ಇದೆ. ಭಾರತ ಹಾಗೂ ಚೈನಾ ನಡುವೆ ಗಲ್ವಾನ್ ವ್ಯಾಲಿಯ ನಂತರ ಗಡಿ ಉದ್ವಿಗ್ನವಾಗೇ ಇದೆ. ಆದರೂ ಎರಡೂ ದೇಶಗಳು ಇಲ್ಲಿ ಇದ್ದುದರಲ್ಲೇ ಶಾಂತಿಯನ್ನು ಕಾಪಾಡಿಕೊಳ್ತಾ ಇವೆ. ಚೈನಾನ ಅಮೆರಿಕ ಹಣಿಬೇಕು, ಜೊತೆಗೆ ಭಾರತ ಕೂಡ ತನ್ನ ಮಾತು ಕೇಳೋ ಹಾಗೆ ಮಾಡ್ಕೋಬೇಕು. ರಷ್ಯಾದಿಂದ ಭಾರತವನ್ನು ದೂರ ಮಾಡಬೇಕು. ಅದಕ್ಕಾಗಿ ಅಮೆರಿಕ ಈಗ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆಯೋ ಪ್ರಯತ್ನದ ಭಾಗವಾಗಿ ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಅವರನ್ನು ಭಾರತದ ಧರ್ಮಶಾಲೆಯಲ್ಲಿ ಭೇಟಿ ಮಾಡಿ ಅಲ್ಲಿ ನಿಂತು ಶಿ ಜಿನ್ಪಿಂಗ್ ಇನ್ನು ನಿನ್ನ ಕತೆ ಮುಗೀತು ಅಂತ ನ್ಯಾನ್ಸಿ ಪೆಲೋಸಿ ಬಾಯಲ್ಲಿ ಹೇಳಿಸಿದೆ. ಇನ್ನು ಈ ಘಟನೆ ಭಾರತದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಗೆಳೆಯರೆ? ಇಲ್ಲಿ ಅಮೆರಿಕಾದ ರಾಜತಾಂತ್ರಿಕರ ತಂಡ ಇಂಥದ್ದೇನೋ ಕಿತಾಪತಿ ಮಾಡುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತೇನೋ. ಭಾರತ ಈ ಇಡೀ ಕಾರ್ಯಕ್ರಮದಿಂದ ಒಂದು ಅಂತರವನ್ನು ಕಾಪಾಡಿಕೊಂಡಿದೆ. ಧರ್ಮಶಾಲಾದಲ್ಲಿನ ದಲೈ ಲಾಮಾ ಅವರ ಆಶ್ರಮಕ್ಕೆ ಅಮೆರಿಕ ಅಧಿಕಾರಿಗಳು ಬಂದರು.
ಅವರನ್ನು ಭೇಟಿ ಮಾಡಿದರು. ಅಲ್ಲಿ ಏನೋ ಮಾತಾಡಿದರು, ಅದು ಅಮೆರಿಕಾದ ರಾಜತಾಂತ್ರಿಕರ ಭೇಟಿ ಅಷ್ಟೇ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಭಾರತ ತನ್ನ ಯಾವ ರಾಜತಾಂತ್ರಿಕ ಅಧಿಕಾರಿಗಳನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗದ ಹಾಗೆ ನೋಡಿಕೊಂಡಿದೆ. ಆ ಮೂಲಕ ಅಮೆರಿಕಾದ ಟಿಬೆಟ್ ಕಾರ್ಯಕ್ರಮದಿಂದ ಭಾರತ ಒಂದು ಅಂತರವನ್ನು ಕಾಪಾಡಿಕೊಳ್ತಾ ಇದೆ. ಇಲ್ಲಿ ಮೊನ್ನೆ ಭಾರತ ಟಿಬೆಟ್ನ ಒಂದಷ್ಟು ಸ್ಥಳಗಳ ಹೆಸರನ್ನು ಬದಲಾಯಿಸಿತು. ಗಡಿಯಲ್ಲಿ ಭಾರತ ಮತ್ತು ಚೈನಾ ಎರಡೂ ದೇಶಗಳ ಸೈನಿಕರು ಶಸ್ತ್ರಸಜ್ಜಿತರಾಗಿ ಕೂತ್ಕೊಂಡಿದ್ದಾರೆ. ಅಲ್ಲೊಂದು ಉದ್ವಿಗ್ನ ಪರಿಸ್ಥಿತಿ ಇವತ್ತಿಗೂ ಇದೆ. ಅದು ನಮ್ಮ ಮತ್ತು ಚೈನಾದ ಜಗಳ. ಆದರೆ ಅಮೆರಿಕಾದ ಜಗಳದಲ್ಲಿ ಭಾರತ ಭಾಗಿಯಾಗಬೇಕಾದ ಅಗತ್ಯ ಇಲ್ಲ. ಯಾರದ್ದೋ ಬಂದೂಕನ್ನು ಹೆಗಲ ಮೇಲೆ ಹೊರುವ ಕೆಲಸ ಭಾರತಕ್ಕೆ ಖಂಡಿತ ಬೇಕಿಲ್ಲ. ಮತ್ತು ಅಮೆರಿಕಾನ ನಂಬಿಕೊಂಡು ಯಾರ ಜೊತೆಗೂ ನಾವು ಜಗಳ ಮಾಡೋದು ಕೂಡ ಸರಿಯಲ್ಲ. ನಮ್ಮ ಜಗಳ ನಮ್ಮದು, ಅದನ್ನು ನಾವೇ ಮಾಡ್ಕೋಬೇಕು. ಮೂರನೆಯವರು ಅದರಲ್ಲಿ ಪ್ರವೇಶ ಮಾಡಿದರೆ ಆಟ ಕೆಡುತ್ತೆ. ಹೀಗಾಗಿ ಭಾರತ ಅಲ್ಲಿ ಅಂತರವನ್ನು ಕಾಪಾಡಿಕೊಳ್ತಾ ಇದೆ. ಇನ್ನು ಇದು ಚೈನಾಗೆ ಅರ್ಥ ಆಗೋದಿಲ್ಲ ಅಂತಲ್ಲ. ಇಲ್ಲಿ ಅಮೆರಿಕ ಟಿಬೆಟ್ ರಾಜಕಾರಣ ಮಾಡ್ತಾ ಇರುವಾಗ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಕ್ವಿನ್ಘಾಯ್ ಪ್ರಾವಿನ್ಸ್ನಲ್ಲಿನ ಟಿಬೆಟನ್ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಮೂಲಕ ಟಿಬೆಟ್ ಭಾಗದಲ್ಲಿನ ಜನಕ್ಕೆ ಚೈನಾ ನಿಮ್ಮ ಜೊತೆನೇ ಇದೆ ಅನ್ನೋ ಭರವಸೆಯನ್ನು ಮೂಡಿಸೋ ಪ್ರಯತ್ನವನ್ನು ಶಿ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ಗಲ್ವಾನ್ ವ್ಯಾಲಿಯಲ್ಲಿ ಭಾರತದ ಸೈನಿಕರ ಮೇಲೆ ಮಾರಣಾಂತಿಕ ಆಯುಧಗಳಿಂದ ಚೈನಾ ಹಲ್ಲೆ ಮಾಡಿತ್ತಲ್ಲ, ಅದೇ ಥರ ಫಿಲಿಪೀನ್ಸ್ನ ನೌಕಾಪಡೆಯ ಯೋಧರ ಮೇಲೆ ಸೆಕೆಂಡ್ ಥಾಮಸ್ ಶೋಲ್ ಬಳಿ ಸಮುದ್ರದಲ್ಲಿ ಚೈನಾ ಹಲ್ಲೆ ನಡೆಸಿದೆ. ಫಿಲಿಪೀನ್ಸ್ನ ಸಣ್ಣ ರಬ್ಬರ್ ನೌಕೆಯೊಂದನ್ನು ಚೈನಾದ ಸ್ಪೀಡ್ ಬೋಟುಗಳು ಸುತ್ತುವರಿಯುತ್ತವೆ ಮತ್ತು ಅದರಲ್ಲಿದ್ದ ಕರಾವಳಿ ಕಾವಲು ಪಡೆಯ ಸೈನಿಕರು ಕೊಡಲಿ ಹಾಗೂ ಇನ್ನಿತರ ಮಾರಣಾಂತಿಕ ಆಯುಧಗಳಿಂದ ಫಿಲಿಪೀನ್ಸ್ ಯೋಧರ ಮೇಲೆ, ಅವರ ಬೋಟ್ ಮೇಲೆ ದಾಳಿ ಮಾಡ್ತಾರೆ. ಬೋಟ್ನಲ್ಲಿದ್ದ ಚೀಲವೊಂದನ್ನು ಚೈನಾದ ಸೈನಿಕರು ಕಿತ್ಕೋತಾರೆ. ಆ ದಾಳಿಯಲ್ಲಿ ಫಿಲಿಪೀನ್ಸ್ನ ಯೋಧನೊಬ್ಬನ ಬೆರಳು ತುಂಡಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ವಿಡಿಯೋಗಳನ್ನು ಕೂಡ ಫಿಲಿಪೀನ್ಸ್ ಬಿಡುಗಡೆ ಮಾಡಿದೆ. ಒಟ್ಟಾರೆ ಅಮೆರಿಕ ಹಾಗೂ ಚೈನಾದ ನಡುವಿನ ತಿಕ್ಕಾಟ ಒಂದು ಕಡೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಮೆರಿಕ ಪೂರ್ವ ಏಷ್ಯಾದಲ್ಲಿ ಎಲ್ಲಾದರೂ ಸರಿ ಚೈನಾನ ಎಂಗೇಜ್ ಮಾಡೋದಕ್ಕೆ ಹೋಗ್ತಾ ಇದೆಯಾ ಅನ್ನೋ ಅನುಮಾನಗಳಿಗೆ ಇದು ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಅಮೆರಿಕ ಹಾಗೂ ಟಿಬೆಟ್ ನಾಯಕರ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.